ಹಾಯ್ ಫ್ರೆಂಡ್ಸ್, ಪುಷ್ಪ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋದು ಇದೇನು ಉಪ್ಪಿಟ್ಟು ಮಾಡೋದು ತೋರಿಸ್ತಿದ್ದಾರೆ ಅಂದ್ಕೋಬೇಡಿ. ಯಾಕಂದರೆ ಕೆಲವರಿಗೆ ಉಪ್ಪಿಟ್ಟು ನೀರು ಎಷ್ಟು ಹಾಕಬೇಕು ಏನು ಅನ್ನೋದೇ ಗೊತ್ತಾಗಲ್ಲ. ಇಲ್ಲ ಕಲ್ಲಂಗೆ ಮಾಡಿಬಿಡ್ತಾರೆ, ಇಲ್ಲ ಏನೋ ಒಂದು ಎಡವಟ್ಟು ಮಾಡಿಟ್ಟಿರ್ತಾರೆ. ಅದಕ್ಕೆ ನಾನು ಅದು ಮೆಜರ್ಮೆಂಟ್ ಎಷ್ಟೆಷ್ಟು ಹಾಕಿದ್ರೆ ಯಾಕೆ ಚೆನ್ನಾಗಿ ಬರುತ್ತೆ ಅಂತ ನಾನು ತೋರ್ಸೋಕೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಕೆಲವರಿಗೆ ಮಾಡೋ ರೀತಿ ಸರಿ ಇಲ್ಲ ಅಂದರೆ ಇಷ್ಟ ಆಗಲ್ಲ, ತಿನ್ನಲ್ಲ. ಚೆನ್ನಾಗಿ ಮಾಡಿದ್ರೆ ತಿಂತಾರೆ. ಒಂದು ಟೈಮಿಗಾದರೂ ತಿನ್ನೋಣ ಅಂತ ತಿಂತಾರೆ ಇಷ್ಟಪಟ್ಟು. ನೋಡಿ ನಾನು ಹೇಗೆ ಮಾಡ್ತೀನಿ ಅದನ್ನು ನೀವು ಮಾಡ್ಕೊಂಡು ತಿಂದು ನೋಡಿ. ಆವಾಗ ಚೆನ್ನಾಗಿದೆ ಇಲ್ವೋ ಅಂತ ನೀವೇ ಹೇಳ್ತೀರಾ. ಈಗ ನೋಡಿ, ಸ್ವಲ್ಪ ಕಡಲೆಬೇಳೆ ಚಟಪಟ ಅಂದಿದೆ. ಈಗ ಹಸಿರುಮೆಣ್ಸಿನ್ಕಾಯಿ ಒಂದು 15 ಹಸಿರುಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆ. ನನಗೆ ಸ್ವಲ್ಪ ಖಾರವಾಗಿರಬೇಕು. ಅದಕ್ಕೆ ಈಗ ಒಂದು 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಬಟ್ ಅರಿಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಫಸ್ಟಿಗೆ ಹಾಕ್ಬೇಡಿ, ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಬೀನ್ಸು, ಕ್ಯಾರೆಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ಉಪ್ಪಿಟ್ಟು ಬರೀ ಪ್ಲೈನ್ ಉಪ್ಪಿಟ್ಟು ಮಾಡೋಕ್ಕಿಂತ ಈ ಥರ ತರಕಾರಿ ಉಪ್ಪಿಟ್ಟು ಮಾಡಿ ಇದಕ್ಕೆ ಹಾಕ್ಕೊಂಡು ಹಸಿ ಬಟಾಣಿ ಇದ್ದರೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಉಪ್ಪಿಟ್ಟಿನ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಿ, ಸಬ್ಸ್ಕ್ರೈಬ್ ಆಗಿರಿ. ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ನೋಡಿ, ಈ ಥರ ಫ್ರೈ ಆಗ್ತಿದೆ. ನಾನು ಇದಕ್ಕೆ ಉಪ್ಪಿಟ್ಟು ಬೇಗ ಆಗಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ತಣ್ಣೀರು ಹಾಕ್ಬಾರ್ದು. ಉಪ್ಪಿಟ್ಟು ಸಾಫ್ಟಾಗಿ ಬರಬೇಕು, ಬೇಗ ಆಗಬೇಕು ಅಂದರೆ ನಾವು ತರಕಾರಿ ಹೆಚ್ಚಿಟ್ಕೋಬೇಕಾದ್ರೆ ನೀರು ಬಿಸಿ ಮಾಡ್ಕೋಬೇಕು. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕಬೇಕು. ನಾನೀಗ ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಬಿಸಿನೀರು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕಿರೋದ್ರಿಂದ ಬೇಗ ಕುದಿಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬಟ್ ಉಪ್ಪು ಮಾತ್ರ ನನ್ನ ಕೈ ಎಳತಲ್ಲಿ ಹಾಕೋದು. ಉಪ್ಪು ಹಾಕಿದ್ದೀನಿ. ಇದ್ರ ನೋಡಿ, ಈ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ತೊಗೋಬೇಕು. ನಾನು 2 ಗ್ಲಾಸ್ ರವೆಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 4 ಹಾಕ್ಕೊಂಡ್ರೆ ಸಾಫ್ಟಾಗಿರಬೇಕು ಅಂದರೆ 4 ಹಾಕ್ಕೋಬೋದು 2 ಗ್ಲಾಸ್ ರವೆಗೆ. ಈಗ ಉದುರಾಗಿರಬೇಕು ಅಂದರೆ 4 ಗ್ಲಾಸ್ ಹಾಕ್ಕೋಬೋದು. ನಾನು 2 ಗ್ಲಾಸ್ ರವೆಗೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಸ್ವಲ್ಪ ಕುದಿಯೋಕೆ ಬಿಡೋಣ. ನೋಡಿ, ಈ ಥರ ಕುದೀತಾ ಇದೆ. ಬಿಸಿನೀರು ಹಾಕೊಂಡ್ರಕ್ಕೆ ಬೇಗನೆ ಕುದೀತಾ ಇದೆ, ತುಂಬ ಹೊತ್ತು ಬಿಡೋಂಗಿಲ್ಲ. ಈಗ ನಾನು ರವೆ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ಉರಿ ಕಮ್ಮಿ ಇಟ್ಕೊಳ್ಳೋಣ, ಇಲ್ಲ ಅಂದರೆ ಸಿಡಿಯುತ್ತೆ. ನೋಡಿ, ನೀರು ಕುದೀತಾ ಇದೆ. ನಾನು 2 ಗ್ಲಾಸ್ ರವೆನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ. ಇದನ್ನೀಗ ಹಾಕ್ತಾಯಿದ್ದೀನಿ. ರವೆ ಹಾಕ್ಬೇಕಾದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಇಟ್ಕೊಬೇಡಿ, ಕೈ ಮೇಲೆ ಸಿಡಿಯೋದೆಲ್ಲ ಆಗುತ್ತೆ. ನೋಡಿ, ಈಗ ನಿಧಾನಕ್ಕೆ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ತಿರುಗಿಸ್ಬೇಕು. ಯಾಕಂದರೆ ಅದು ಉರಿ ಜಾಸ್ತಿ ಇಟ್ಕೊಂಡ್ರೆ ಹಿಂಗೆ ತಿರುಗಿಸ್ಬೇಕಾದ್ರೆ ಕೈ ಮೇಗೆಲ್ಲ ರವೆ ಸಿಡಿಯುತ್ತೆ. ಈಗ ಕುದೀತಾ ಇದೆ. ನಾನೀಗ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸಿಡಿಯುತ್ತೆ. ಅದಕ್ಕೆ ಕಮ್ಮಿ ಉರಿ ಇಟ್ಕೋಬೇಕು ಅನ್ನೋದು. ಇಷ್ಟು ಘಮ ಅಂತಿದೆ ಗೊತ್ತಾ. ನಮ್ಮ ಮನೇಲಿ ತರಕಾರಿ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಇಷ್ಟ. ಬಟ್ ಬಿಸಿ ಬಿಸಿ ತಿನ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಕೆಲವರು ಉಪ್ಪಿಟ್ಟು ಬೇಜಾರ ಅಂತಾರೆ. ಈಗ ನೋಡಿ, ಕರೆಕ್ಟಾಗಿ ಆಗಿದೆ. ಈಗ ನಾನು ಸಣ್ಣ ಉರಿಯಲ್ಲಿ 2 ನಿಮಿಷ ಬಿಡ್ತೀನಿ, ಅರಳಕ್ಕೆ ಬಿಡ್ತೀನಿ. 2 ನಿಮಿಷ ಈಗ ಅರಳಕ್ಕೆ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಉದ್ದುದ್ರ ಬಂದಿದೆ ನೋಡಿ.
ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನನಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಆ ಕಡೆಯಿಂದ ಗಮ್ ಅಂತ ಇರುತ್ತೆ. ಅದಕ್ಕೆ ಕ್ಯಾರೆಟು ಹೆಚ್ಚಿಲ್ಬೋದು, ತುರಿದು ಹಾಕೋಬೋದು. ನಾನು ಚಿಕ್ಕದಾಗೆಲ್ಲ ಹೆಚ್ಚಿಟ್ಕೊಂಡು ಹಾಕೊಂಡಿದ್ದೀನಿ. ನೋಡಿ ಯಾವ ಥರ ಉದುದ್ರ ಬಂದಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಫ್ರೆಂಡ್ಸ್, ನಾನೀಗ ಉಪ್ಪಿಟ್ಟು ಮಾಡಿದ್ದೀನಿ. ಹೇಗಿದೆ ಟೇಸ್ಟ್ ಅಂತ ನೋಡೋಣ. ನಾನು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಥರ ಮುರ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಟೇಸ್ಟ್ ನೀವು ಮಾಡ್ಕೊಂಡು ತಿಂದು ಫುಲ್ ವಿಡಿಯೋ ನೋಡಿದ್ರೆ ನಾನು ಹೇಗೆ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ನೀವು ಟ್ರೈ ಮಾಡಿ. ಓಕೆ.